ನೆನೆ ನಿಮ್ಮ ನ್ಯೂಸ್ ಫಸ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ನಾಳೆಯಿಂದ ಏರಿಕೆ ಆಗುತ್ತೆ ಅಂತ ಹೇಳಿ. ಸೊ ಅದೇ ಥರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ಅದರ ಬೆನ್ನಲ್ಲೇ CNG ದರವೂ ಕೂಡ ಹೈಕ್ ಆಗಿ ಈಗ ಆಟೋ ಚಾಲಕರನ್ನ ಕಂಗಾಲಾಗಿಸಿದೆ. ಪ್ರತಿ ಕೆಜಿ CNG ದರ ₹2 ಏರಿಕೆಯಾಗಿದೆ. ಇದು ಬೆಳಗ್ಗೆಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಈಗ ಬೆಂಗಳೂರಿನಲ್ಲಿ 1 ಕೆಜಿ CNG ದರ ₹90ಗೆ ಏರಿಕೆಯಾಗಿದೆ. ಈ ಬೆಲೆಯಲ್ಲಿ 10 ಪೈಸೆಯಿಂದ ₹1ವರೆಗೂ ಕೂಡ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ನೆನೆ ನ್ಯೂಸ್ ಫಸ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಪ್ರತಿ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತ. ಸೊ ಅದೇ ಥರ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹3.21 ಏರಿಕೆ ಆಗಿದೆ ಹಾಗೂ ಡೀಸೆಲ್ ಬೆಲೆ ₹3.11 ಹೆಚ್ಚಳವಾಗಿದೆ. ಅಂದರೆ ಇಷ್ಟು ಹೆಚ್ಚಳವಾಗಿರುವಂಥದ್ದು ಪ್ರತಿ ಲೀಟರ್ಗೆ. ಅದರ ಬೆನ್ನಲ್ಲೇ ಈ ಶಾಕನ್ನು ತಡ್ಕೊಳ್ತಾ ಇರುವಂಥ ಜನರ ಜೇಬಿಗೆ ಈಗ CNG ಕೂಡ ಇನ್ನಷ್ಟು ಭಾರವನ್ನು ತರ್ತಾ ಇದೆ. CNG ದರದಲ್ಲೂ ಕೂಡ ಈಗ ಏರಿಕೆಯಾಗಿದೆ. 1 ಕೆಜಿ CNG ದರ ಈಗ ₹90ಗೆ ಏರಿಕೆಯಾಗಿದೆ. ಅಂದರೆ ಒಟ್ಟಾರೆಯಾಗಿ ₹2 ಹೆಚ್ಚಳ ಮಾಡಿರುವಂಥದ್ದು. ಇದಿಷ್ಟೇ ಫೈನಲ್ ಪ್ರೈಸಾ? ಈ ರೇಟೇ ಇನ್ನು ಮುಂದಿನ 1 ವರ್ಷನೋ 2 ವರ್ಷನೋ 3 ವರ್ಷನೋ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂದರೆ ಹಾರ್ಮೋಸ್ನಲ್ಲಿ ಇನ್ನೂ ಕೂಡ ಬಿಕ್ಕಟ್ಟು ಬಗೆಹರಿದಿಲ್ಲ. ಒಬ್ಬ ವ್ಯಕ್ತಿಯ ಹುಚ್ಚಾಟದಿಂದ ಇಡೀ ಜಗತ್ತು, ಇನ್ಫ್ಯಾಕ್ಟ್ ನಾವು ನೀವೆಲ್ಲರೂ ಕೂಡ ಒದ್ದಾಡ್ತಾ ಇದ್ದೀವಿ. ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಮಹಾಶಯನಿಂದ ಇವತ್ತು ಆಗಬಾರ್ದಂಥ ದುರಂತಗಳು ಇಡೀ ವಿಶ್ವದಾದ್ಯಂತ ಸಂಭವಿಸ್ತಾ ಇದೆ. ಅದರಲ್ಲಿ ಒಂದು ಪೆಟ್ರೋಲ್, ಡೀಸೆಲ್, CNG ದರದ ಏರಿಕೆಗಳು. ಸೊ ಇನ್ನು ಯಾವ ರೀತಿಯಾಗಿ ಈ ಪರಿಸ್ಥಿತಿ ವಿಷಮ ಸ್ಥಿತಿಗೆ ತಲುಪುತ್ತೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈ ಶಾಕನ್ನು ಎದುರಿಸಲೇಬೇಕು. ಇದರ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮೊನ್ನೆ ಕರೆ ಕೊಟ್ಟಿದ್ರು, ಆದಷ್ಟು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ, ಚಿನ್ನವನ್ನು ಖರೀದಿ ಮಾಡಬೇಡಿ ಮುಂದಿನ 1 ವರ್ಷಗಳ ಕಾಲ ಅಂತ ಹೇಳಿ. ಬಹುಶಃ ಈಗ ಅಟ್ಲೀಸ್ಟ್ ಆ ರೀತಿಯಾದಂಥ ಅವ್ರು ಕೊಟ್ಟಿರುವಂಥ ಸೂಚನೆಯನ್ನು ಪಾಲಿಸಿದರೆ ನಮ್ಮ ಜೇಬಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ದರ ಏರಿಕೆಯಾಗಿದೆಯೋ ನಮ್ಮ ಜೇಬಿಗಂತೂ ಭಾರ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ನಿರಾಸೆಯನ್ನು, ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.